ಓಕೆ ಆನ್ ಮಾಡಿಲ್ಲ ಸರ್ ಲೋಗ ಅಪ್ಪು ಮಾಡ್ತಾರೆ. ಅದರಲ್ಲಿ ಹಾಡುಗಳು ನಾವು ಹಳೆ ಹಾಡುಗಳು ಆಲ್ರೆಡಿ ಕನ್ನಡ ಹಾಡುಗಳು ಅದನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ಯೂಸ್ ಮಾಡುವಂತ ಒಂದು ಪರಿಸ್ಥಿತಿ. ಸೊ ಸಾರೆಗಾಮೆಯಿಂದ ಒಂದು 2 ಹಾಡಿತ್ತು, ಅದನ್ನ ನಾವು ಸಾರೆಗಾಮ ಅವರು ಪರ್ಮಿಷನ್ ಕೇಳಿದ್ವಿ. ಅವರು ಮುಂದೆ ಮತ್ತ ಕೊಡಬೇಕು ಅಂತ ಹೇಳಿದ್ರು. ಸರಿ ನಾವು ಓಕೆ ಅಂತ ಅದನ್ನ ಆಮೇಲೆ ಇನ್ನೆರಡು ಹಾಡುಗಳು ಆಕ್ಚುಲಿ ಅದು ಆಪರೇಟ್ ವೈಲೇಷನ್ ಅಲ್ಲ, ಅದು ಯಾವುದಕ್ಕೂ ಪರ್ಮಿಷನ್ ತಗೊಂಡ್ಬಿಡಿ ನಾನು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅವ್ರು ಹೇಳಿದ್ದೆ. ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿದ್ದಾರೆ. ಆ್ಯಂಡ್ ಅವರೇನು ಅಮೌಂಟ್ ಏನೋ ಹೇಳಿದ್ದಾರೆ. ಅದು ನಮಗೆ ಕಾಪರೇಟ್ ವೈಲೇಷನ್ ಅಲ್ಲ, ಯಾಕೆ ನಮಗೆ ಸರಿ ಅನಿಸಿಲ್ಲ. ತಿರ್ಗಾ ಒಂದು 2-3 ಸಲ ಮಾಡ್ತಿದ್ದೆ. ನಮ್ಗೆ ಹೇಳ್ತೀವಿ ಅಂತ ಹೇಳಿ ನಮ್ಗೆ ಆಮೇಲೆ ಏನೋ ಕಮ್ಮಿ ಆಗ್ತದೆ. ಆಮೇಲೆ ನಮ್ಮ ಸಿನಿಮಾ ರಿಲೀಸ್ ಹತ್ರ ಬರ್ತಾ ಇತ್ತು. ನಾವು ಸಿನಿಮಾ ರಿಲೀಸ್ ಮಾಡಿದ್ವಿ. ಅದರ ನಂತರ ಆಲ್ಮೋಸ್ಟ್ 3-4 ಮಂತ್ಸ್ ನಂತರ ಒಂದು ಹಾಡು ಬರೀ 6 ಸೆಕೆಂಡ್ ಬ್ಯಾಕ್ಗ್ರೌಂಡ್ ಡೀಟೇಲ್ ಬರ್ತದೆ. ಲೋಗ ಕನೆಕ್ಟ್ ಮಾಡಿಲ್ಲ ಅಷ್ಟೇ. ಶಾಲೆಗೆ ತರ್ತೀವಿ ಅವನು ಕ್ಲಾಸು ಮುಂದೆ ಹಿನ್ನೆಲೆ ಹಾಡುವಂಥ ಒಂದು ಸಂದರ್ಭ. 2 ಕಾಪಿರೈಟ್ ವೈಲೇಷನ್ ಅಲ್ಲ ಅಂತ ನಮ್ಮ ಕಂಪ್ನಿಗೆ ಒಂದು 3 ಅವರ್ ಕೆಲಸನೇ ಸಿನಿಮಾ ರಿಲೀಸ್ ಆದ ಕೂಡಲೇ ಮ್ಯೂಸಿಕ್ ನಾವು ಕೇಸ್ ಹಾಕ್ಬೋದು ಅಂತ. ಈ ಥರ ಕನ್ಫ್ಯೂಷನ್ಸ್ ಇದೆ. ಹೇಗೆ ಕಾಪಿರೈಟ್, ವಾಟ್ ಈಸ್ ಕಾಪಿರೈಟ್ ಇಸ್ ವಾಟ್ ಈಸ್ ನಾಟ್ ಅನ್ನೋದಿಲ್ಲ. ನಮ್ಮ ಇಂಡಸ್ಟ್ರಿಗೆ ಕರೆಕ್ಟಾಗಿ ನಾಲೆಜ್ ಇಲ್ಲ, ನಮ್ಮ ನಾಲೆಜ್ ಆ್ಯಂಡ್ ಅದನ್ನು ಅಡ್ವಾಂಟೇಜ್ ತಗೊಳ್ಳುವಂಥ ಈ ಥರ ಸುಮಾರು ಕೆಲಸಗಳು ನಾವೇ ಡಿಸೈಡ್ ಮಾಡಿದ್ವಿ. ನೋಡೋಣ, ಗೊತ್ತಾಗಿ ನಮಗೆ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ. ಕಾಪಿರೈಟ್ ಆ್ಯಕ್ಟ್ ಏನು ಹೇಳುತ್ತೆ ಯೂಸ್ ಮಾಡ್ಬೋದು ಹಾಡುಗಳು. ಯಾಕಂದರೆ ನಮ್ಮದೇ ಹಾಡುಗಳಲ್ಲ, ಕನ್ನಡದ ಹಾಡುಗಳಲ್ಲ. ನಾವು ಸಿನಿಮಾ ಮಾಡಬೇಕಾದ್ರೆ ನಾವು ಆದಷ್ಟು ರಿಯಾಲಿಟಿನ ತೋರಿಸೋಕ್ಕೆ ಟ್ರೈ ಮಾಡ್ತೀವಿ. ರಿಯಾಲಿಟಿನ ತೋರಿಸ್ಬೇಕಾದ್ರೆ ರಿಯಾಲಿಟಿ ನಾವು ಹಾಡುಗಳನ್ನು ಕೇಳ್ತೀವಿ. ಕನ್ನಡ ಹಾಡುಗಳನ್ನ ಕನ್ನಡಿಗರು ಕೇಳಿದ್ರೆ ಹೇಳ್ತಾರೆ. ನಾವು ಆ ಹಾಡುಗಳನ್ನ ಕೇಳೋದು ಸಿನಿಮಾ ತೋರಿಸೋದೇ ಇಲ್ಲ. ಸೊ ವಾಟ್ ಇಸ್ ಆಕ್ಚುಲಿ ಕಾಪಿರೈಟ್ ಇಸ್, ನಾವು ಆ ಹಾಡುಗಳನ್ನ ತಗೊಂಡು ಅದನ್ನು ನಾವು ರೀಮಿಕ್ಸ್ ಮಾಡಿ ಅಥವಾ ಬೇರೆ ರೀತಿ ಅದನ್ನು ಬಳಸಿ ನಾವು ಏನಾದರೂ ಅದರಿಂದ ಹಣ ಸಂಪಾದನೆ ಮಾಡಿದ್ರೆ ಬೇರೆ ವಿಷಯ ಆಗುತ್ತೆ. ಇವಾಗ ಯಾವುದೋ ಒಂದು ಸಾಂಗ್ನ ನಾವು ಹಳೆ ಸಾಂಗ್ನ ರೀಮೇಕ್ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಬಿಟ್ಟು ಯೂಟ್ಯೂಬಿಗೆ ನಾವು ಹಣ ಸಂಪಾದನೆ ಮಾಡಿದ್ರೆ ಬೇರೆ ವಿಷಯ ಆಗುತ್ತೆ. ಬಟ್ ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲಿ ಸಂದರ್ಭ ಇದ್ದಾಗ ನಮ್ಮ ಹಾಡುಗಳನ್ನು ನಾವು ಯೂಸ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ಅದಕ್ಕೆ ಯೂಸ್ ಮಾಡಿ ಈ ಥರ ಯೂಸ್ ಮಾಡಿ ತಪ್ಪಾಗುತ್ತೆ. ಈ ಥರ ಯೂಸ್ ಮಾಡಿದ್ರೆ ಸರಿ ಮಾಡ್ಬೋದು ಅಂತ ಯಾವುದು ಏನು ನಮಗೂ ಗೊತ್ತಾಗುತ್ತೆ. ನಮ್ಮ ಪ್ರಕಾರ ಕಾಪಿರೈಟ್ ಶೂನ್ಯ ಅಲ್ಲ. ಯು ವಾಂಟ್ ಫೈಟ್ ಇಟ್ ಅಂಡ್ ಗೋ ಅಂಡ್ ಸಿ ದಟ್ ವಾಟ್ ಈಸ್ ಆಕ್ಚುಲಿ ಕಾಪಿರೈಟ್. ಅಲ್ಲ, ರಾಯಲ್ಟಿ ಯಾವ್ದಕ್ಕೆ ಕೊಡಬೇಕು ಅನ್ನೋದು ನಮಗೆ ಏನೋ ಒಂದು ಸಿನಿಮಾದಲ್ಲಿ ಮೊಬೈಲ್ ರಿಂಗ್ ಆಯಿತು, ಮೊಬೈಲ್ ರಿಂಗ್ ಆಯ್ತಲ್ವ, ಆ ರಿಂಗ್ಟೋನ್ನು ನಮ್ಮ ಸಿನಿಮಾ ಹಾಡು ಅದಕ್ಕೆ 3 ಸೆಕೆಂಡ್ ರಿಂಗ್ ಆಗಿರಲ್ವ, ಅದಕ್ಕೆ ನೀವು ರಾಯಲ್ಟಿ ಕೊಡಬೇಕು. ನಾನು ಹೇಗೆ ಕೊಡಬೇಕು ಅಲ್ಲ, ಅದು ಬೇರೆ ನನಗೆ ಸಮಸ್ಯೆ ಅಲ್ಲ. ನಾನು ಸರಿ ಅಂತಲೇ ನಾನು ವಾದ ಮಾಡ್ತೀನಿ, ನಾನು ಸರಿ ಅಂತಲೇ ವಾದ ಮಾಡ್ತೀನಿ. ಹಿಂದೇನೂ ಕೂಡ ಅದೇ ಥರ ಆಗಿತ್ತು. ಆವಾಗೂ ಆಗಿತ್ತು, ಆವಾಗೂ ನಾನು ಸರಿ ಅಂತಲೇ ವಾದ ಮಾಡಿದ್ದೀನಿ. ಆವಾಗೂ ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿದ್ದೀನಿ. ನಾನು ಸರಿ ಅಂತಲೇ ಫೈಟ್ ಮಾಡಿರೋದು, ಇದು ಕಾಪಿರೈಟ್ ಇಶ್ಯೂ ಅಲ್ಲ ಅಂತಲೇ ಫೈಟ್ ಮಾಡಿರೋದು. ಆ್ಯಂಡ್ ನಮ್ಗೆ ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ದೀನಿ. ಈ ಸಲ ಕಾಂಪ್ರಮೈಸ್ ಮಾಡಲ್ಲ, ಯಾಕಂತಂದ್ರೆ ಇದು ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಸಂಸ್ಥೆಯಿಂದ
ಫೋನ್ ಹೋಗಿತ್ತು ಅವರಿಗೆ, ಅಂದ್ರೆ ಈ ತರ ಇದೆ, ಇದಕ್ಕೆ ಅಂದ್ರೆ ಗ್ರಾಚ್ಯುಯಲ್ ಆಗಿ ಏನಾದ್ರು ಕೊಡ್ಬೇಕಾ ತರ ಫೋನ್ ಹೋಗಿತ್ತು. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅವರು 2 ವರ್ಷ ಕಾನ್ವರ್ಸೇಷನ್ ಮಾಡಿದ್ದಾರೆ, ಬಟ್ ಅಲ್ಲಿ ಕರೆಕ್ಟ್ ಆಗಿ ಸುದ್ದಿ ಬಂದಿಲ್ಲ. ಆಮೇಲೆ ಅವ್ರು ನಿಲ್ಸೇ ಬಿಟ್ಟು ಏನೋ ಆಮೇಲೆ ಫೋನೇ ಬಂದಿಲ್ಲ, ಏನೋ ನೀವು ಹೇಳ್ತೀವಿ ಅಂತ ಹೇಳ್ತೀವಿ ಫೋನ್ ಬಂದಿಲ್ಲ. ಅದು ರಾಜೇಶ್ ಬಟ್ ಸರ್ ಈ ಕಡೆ ಸರ್ ಕಂಪ್ಲೇಂಟ್ ಕುಡಿದಕ್ಕೆ ನಾವು ಸ್ಟೇಟ್ಮೆಂಟ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.